ಸ್ಯಾಂಡಿ ಪ್ರಥಮ ರೈಡ್ ಅನ್ನು ತೆಗೆದುಕೊಂಡು ಸ್ಯಾಂಡಿ ಸೆಣಮೋಟ ಅಂಕಣದಲ್ಲಿ ಯಾವ ರೀತಿಯ ದಾಳಿಯಾಗಿ ಮಾಡ್ತಾರೆ ಅಂತ ನೋಡೋಣ. ಸ್ಯಾಂಡಿ ಸ್ಯಾಂಡಿ ಓಹೋ ಪ್ರಥಮ ರೈಡಿನಲ್ಲಿ ಯಶಸ್ಸು, 1 ಅಂಕ. ಎಸ್ಪಿಟಿ ತಂಡ ತನ್ನ ಖಾತೆಯನ್ನು ಓಪನ್ ಮಾಡಿಕೊಂಡಿದೆ. ಅದೀಗ ನಾಗಚೌಡೇಶ್ವರ ತಂಡದ ಪರವಾಗಿ ಜರ್ಸಿ ನಂಬರ್ 2 ಆಟಗಾರ ಉತ್ತಮವಾದ ದಾಳಿ, 1 ಅಂಕ. ಸಮಬಲ ಒಟ್ಟು 2 ಅಂಕ. ನಾಗಚೌಡೇಶ್ವರಿ ತಂಡಕ್ಕೆ 2 ಅಂಕ. 2-1ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಸ್ಯಾಂಡಿ ಬಿಗಿಯಾದ ಹಿಡಿದಾಗಿದೆ. ಹಿಡಿತಕ್ಕೆ ಯಾವುದೇ ತಡೆಗೋಡೆ ಇಲ್ಲ. 1 ಅಂಕ. ಸಮಬಲ ಮಹೇಶ್ ಎಸ್ಪಿಟಿ ಜೀಗಿ ಅಂಕಣದಲ್ಲಿ ಮಹೇಶ್ ಯಾವ ರೀತಿ ದಾಳಿಯಾಗಿ ನಡೆದ ಬಿಗಿಯಾದ ಹಿಡಿತ, 1 ಅಂಕ ಎಸ್ಪಿಟಿ ತಂಡಕ್ಕೆ. 3-2 ಮತ್ತೆ ಸ್ಯಾಂಡಿ ಸಮಯವನ್ನು ವ್ಯರ್ಥ ಮಾಡುತ್ತಾ ಸ್ಯಾಂಡಿ ರೈಡಿಂಗ್ ವಿಭಾಗದಲ್ಲಿ 1 ಅಂಕ. ಎಸ್ಪಿಟಿ ತಂಡಕ್ಕೆ 1 ಅಂಕ. ಮತ್ತೆ ನಾಗಚೌಡೇಶ್ವರಿ ತಂಡದ ಪರವಾಗಿ ಯಾವ ರೀತಿ ದಾಳಿಯಾಗಿ ನೋಡೋಣ, ಯಾವ ರೀತಿ ದಾಳಿ ಮಾಡ್ತಾರೆ ಅಂತ ನೋಡೋಣ. ನಾಗಚೌಡೇಶ್ವರಿ ಬಿಗಿಯಾದ ಹಿಡಿತ, 1 ಅಂಕ ಎಸ್ಪಿಟಿ ತಂಡಕ್ಕೆ. ಮತ್ತೆ ರೈಡಿಂಗ್ ವಿಭಾಗದಲ್ಲಿ ಸ್ಯಾಂಡಿ ಬಿಗಿಯಾದ ಹಿಡಿದಾಗಿದ್ದಾದರೆ 1 ಅಂಕ. ಎಸ್ಪಿಟಿ ತಂಡಕ್ಕೆ 1 ಅಂಕ. 6-2 ಇದೀಗ ಮಣಿ ಮುಂದಿನ ಪಂದ್ಯ ಬೆಂಗಳೂರು ಟೈಗರ್ಸ್ ಹಾಗೂ ಪುಣ್ಯಕೋಟಿ ಶಿರ್ಸಿ. ಆದಷ್ಟು ಬೇಗನೆ ಸಿದ್ಧರಾಗಿ. ಮಣಿ ರೈಡಿಂಗ್ ವಿಭಾಗದಲ್ಲಿ ಮಣಿ ಮರಳಿ ಬರುವೀರ ಎನ್ನುವ ನಿರೀಕ್ಷೆಯಲ್ಲಿ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಆದಷ್ಟು ಬೇಗ ಮರಳಿ ಬನ್ನಿ ಮಣಿ, ನಿಮ್ಮ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಮರಳಿ ಮನೆಗೆ ಮಣಿ. ಯಾವುದೇ ಅಂಕವಿಲ್ಲ. ಮತ್ತೆ ಸ್ಯಾಂಡಿ ರೈಡಿಂಗ್ ವಿಭಾಗದಲ್ಲಿ ಸಮಯ ವ್ಯರ್ಥ ಮಾಡ್ತಾ 1 ಅಂಕ. 7-2ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 7-2ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ.
ಜರ್ಸಿ ನಂಬರ್ 92ರ ಆಟಗಾರ ಡಿಜೆ 2 ಅಂಕ ನಾಗಚೌಡೇಶ್ವರಿ ಕೈಸರ ಮಾಡು ತಂಡಕ್ಕೆ. ಮತ್ತೆ ಸ್ಯಾಂಡಿ ಉತ್ತಮವಾದ ದಾಳಿಕಾರ ಸ್ಯಾಂಡಿ ಮತ್ತೆ 1 ಅಂಕ. 8-4ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮುಂದಿನ ಪಂದ್ಯ ಬೆಂಗಳೂರು ಟೈಗರ್ಸ್ ಹಾಗೂ ಪುಣ್ಯಕೋಟಿ ಸಿರ್ಸಿ. ಆದಷ್ಟು ಬೇಗನೆ ಸಿದ್ಧರಾಗಿ ಮುಂದಿನ ಪಂದ್ಯವನ್ನು ಆಡಲು ಬೆಂಗಳೂರು ಟೈಗರ್ಸ್ ಹಾಗೂ ಪುಣ್ಯಕೋಟಿ ಸಿರ್ಸಿ ಹಾಗೂ ಪೂರ್ವ ಭಾಗದಲ್ಲಿದ್ದಂತ ಮಹಿಳೆಯರ ಗೆಳೆಯರಿದ್ದಂತ ಪುರುಷರ ದಯವಿಟ್ಟು ಈ ಕಡೆ ಬನ್ನಿ. ಇದೀಗ ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 2 ಆಟಗಾರ ಎಸ್ಪಿಟಿ ತಂಡದಲ್ಲಿ ಎಸ್ಪಿಟಿ ಅಂಕಣದಲ್ಲಿ ದಾಳಿಯಾಗಿ ಓಹೋ ಬಿಗಿಯಾದ ಹಿಡಿತ, ಆದರೆ ಬಿಗಿಯಾದ ಹಿಡಿತ ಕೂಡ ಎಸ್ಪಿಟಿ ತಂಡ. ನಿಮ್ಗೆ 1 ಪಾಯಿಂಟ್, ಅವ್ರಿಗೆ 3 ಪಾಯಿಂಟ್. 11-5 11-5 ಮತ್ತೆ ಸ್ಯಾಂಡಿ ಎಸ್ಪಿಟಿ ದಿಗಿ ತಂಡದ ಪರವಾಗಿ ಸ್ಯಾಂಡಿ ರೈಡಿಂಗ್ ವಿಭಾಗದಲ್ಲಿ ಮುಂದಿನ ಪಂದ್ಯ ಬೆಂಗಳೂರು ಟೈಗರ್ಸ್ ಹಾಗೂ ಪುಣ್ಯಕೋಟಿ ಸಿರ್ಸಿ. ಆದಷ್ಟು ಬೇಗನೆ ಸಿದ್ಧರಾಗಿ. 2 ತಂಡದ ಆಟಗಾರರು ಪುಣ್ಯಕೋಟಿ ಸಿರ್ಸಿ ಹಾಗೂ ಬೆಂಗಳೂರು ಟೈಗರ್ಸ್. ಯಾವುದೇ ಖೇಲ ಇದೀಗ ನಾಗಚೌಡೇಶ್ವರಿ ಕೈಸನ ಮೋಟ ತಂಡದ ಪರವಾಗಿ ಜರ್ಸಿ ನಂಬರ್ 2ರ ಆಟಗಾರ ಯಶಸ್ಸು. 2 ಅಂಕ ನಾಗಚೌಡೇಶ್ವರಿ ಕೈಸನ ಮೋಟ ತಂಡಕ್ಕೆ. ಇನ್ನೊಮ್ಮೆ ಮತ್ತೆ ಸ್ಯಾಂಡಿ 11-7 ಬಿಗಿಯಾದ ಹಿಡಿತ. ದೊಡ್ಡ ಹುಲಿ ತೆಕ್ಕೆಯಲ್ಲಿ ಬಾಹುಬಲಿ ತೆಕ್ಕೆಯಲ್ಲಿ 1 ಅಂಕ. ಪ್ರಥಮ ಸಮಯಾಲೋಚನೆ 11-8 ಸೆಕೆಂಡ್ ಟೈಮ್ ಇರುವುದಿಲ್ಲ. ಇದೀಗ ಜರ್ಸಿ ನಂಬರ್ 2ರ ಆಟಗಾರ ದಾಳಿಯಲ್ಲಿ ಯಾವ ರೀತಿ ಮಾತಾಡ್ತಾನೆ ದಾಳಿ. 11-8ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಒಂದು ಅಂಕ ನಾಗಚೌಡೇಶ್ವರಿ ಕೈಸರ ಮೋಟ ತಂಡಕ್ಕೆ. 1 ಅಂಕ. 9-11 ಕೇವಲ 2 ಅಂಕಗಳ ವ್ಯತ್ಯಾಸ. ಬಿಗಿಯಾದ ಹಿಡಿತ. ಇನ್ನೊಂದು ಅಂಕ ನಾಗಚೌಡೇಶ್ವರಿ ಸುಲಭವಾಗಿ ಬೆನ್ನಟ್ಟಿ ಬರ್ತಾ ಇದೆ. ನಾಗಚೌಡೇಶ್ವರಿ ಕೈಸರ ಮೋಟೆ ಸುಲಭವಾಗಿ ಬೆನ್ನಟ್ಟಿ ಬರ್ತಾ ಇದೆ. 10-11ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕೇವಲ 1 ಅಂಕಗಳ ವ್ಯತ್ಯಾಸ.
ಕೇವಲ 1 ಅಂಕಗಳ ವ್ಯತ್ಯಾಸ. 10-11ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 10-11. ಜರ್ಸಿ ನಂಬರ್ 2ರ ಆಟಗಾರ ಯಾವ ರೀತಿ ದಾಳಿ ಮಾಡ್ತಾರೆ ಅಂತ ನೋಡೋಣ. ಎಸ್ಪಿಟಿ ಅಂಕಣದಲ್ಲಿ 2 ಅಂಕ. ಹನ್ನೊಂದು ಕಾಲ್ಸನ ಓಟ ಈಗ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಎಸ್ಪಿಟಿ ದಿವ್ಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ನಂದು ಖಾಲಿ ಕೋರನಾಗಿ ನಂದು ಕಾಸನ ಮೋಟ ತಂಡ ಅಂಕಣದಲ್ಲಿ ನಂದುಗೆ 1 ಅಂಕ. ನಂದು 1 ಇರಲಿ. ನಂದು 12 ಸಮಬಲ. ಲಾಸ್ಟ್ 3 ಮಿನಿಟ್. ಕೊನೆಯ 3 ನಿಮಿಷ ಆಟ ಬಾಕಿ. 3 ನಿಮಿಷ ಆಟ ಬಾಕಿ. ಆದರೆ ಗೋಕರ್ಣ ತಂಡದ ಯುವಕ ಬಲಿ. ಗೋಕರ್ಣ ತಂಡ ಯುವಕ ಬಲಿ ರೈಡಿಂಗ್ ನಲ್ಲಿ ಪಂಜು ಬಲಿ. 1 ಅಂಕ ಮುನ್ನಡೆ. 13-12. ನಾಗಚೌಡೇಶ್ವರಿ 13 ಬಿಗಿಯಾದ ಹಿಡಿತ. 16 ನಾಗಚೌಡೇಶ್ವರಿ 16 ಅಂಕ. ಎಸ್ಪಿಟಿ 12 ಅಂಕ. 4 ಅಂಕಗಳ ಮುನ್ನಡೆ. 4 ಅಂಕ ಮುನ್ನಡೆ. ಕೊನೆಯ 2 ನಿಮಿಷ ಆಟ. 2 ನಿಮಿಷ ಆಟ. ನಿರ್ಣಾಯಕ ನಿರ್ಣಯ ಅಂತಿಮ. ಉತ್ತಮವಾದ ದಾಳಿ. 2 ಅಂಕ. ನಾಗಚೌಡೇಶ್ವರಿ ಕಾಲ್ಸನ ಮೋಟ ತಂಡಕ್ಕೆ 2 ಅಂಕ. 18-12. ಮುಂದಿನ ಪಂದ್ಯ ಬೆಂಗಳೂರು ಟೈಗರ್ಸ್ ಹಾಗೂ ಪುಣ್ಯಕೋಟಿ ಸಿರ್ಸಿ ಆದಷ್ಟು ಬೇಗನೆ ಸಿದ್ಧರಾಗಿ. ಈ ಬಾರಿಯೂ ಕೂಡ ಬಿಗಿಯಾದ ಹಿಡಿತ ನಾಗಚೌಡೇಶ್ವರಿ. 13-19. ಸಮಯವನ್ನು ವ್ಯರ್ಥ ಮಾಡುತ್ತಾ ಜರ್ಸಿ ನಂಬರ್ 2ರ ಆಟಗಾರ ಯಾವುದೇ ಅಂಕವಿಲ್ಲ. ಇನ್ನೊಮ್ಮೆ ಎಸ್ಪಿಟಿ ತಂಡದ ಆಟಗಾರ ನಾಗಚೌಡೇಶ್ವರಿ ಕಾಲ್ಸನ ಮೋಟ ತಂಡದಲ್ಲಿ ದಾಳಿ. 1 ಅಂಕ. ಎಸ್ಪಿಟಿ ತಂಡಕ್ಕೆ 1 ಅಂಕ. 14-19. ಮಹೇಶ್ ಇದೀಗ ದಾಳಿಯಲ್ಲಿ ಮಹೇಶ್. 14-19. 14-19ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಎಸ್ಪಿಟಿ ದೇವ್ಗಿ ಹಾಗೂ ನಾಗಚೌಡೇಶ್ವರಿ ಕಾಲ್ಸನ ಮೋಟೆ. ದಾಳಿಗಿಳಿದ ಮಹೇಶ್. ಹದಿನೈದು 19. ಇನ್ನೊಂದು ಅಂಕ. ಡಿಜೆ ಸಮಯವನ್ನು ವ್ಯರ್ಥ ಮಾಡುತ್ತಾ ರೈಡಿಂಗ್ ವಿಭಾಗದಲ್ಲಿ
ಬುಗ್ಗಿ ಹೊಡಿತಾರ ನೋಡಿ. ಮುಂದಿನ ಪಂದ್ಯ ಪುಣ್ಯಕೋಟಿ ಶಿರ್ಸಿ ಹಾಗೂ ಬೆಂಗಳೂರು ಟೈಗರ್ಸ್. ಆದಷ್ಟು ಬೇಗನೆ ಸಿದ್ಧರಾಗಿ ಮುಂದಿನ ಪಂದ್ಯವನ್ನಾಡಲು. ಉತ್ತಮವಾದ ಹಿಡಿತ, ಬಿಗಿಯಾದ ಹಿಡಿತಕ್ಕೆ ಒಂದು ಅಂಕ. ಇದರೊಂದಿಗೆ ನಾಗದೇವಡೇಶ್ವರಿ ತಂಡ ಜಯಿಸಿದೆ. ಪ್ರಥಮ ಸುತ್ತನ್ನು